ನಾಳೆ NTPC ಎಕ್ಸಾಮ್ ಸ್ಟಾರ್ಟ್ ಆಗತೈತಿ, ನೀವೆಲ್ಲ ಎಷ್ಟು ಜನ ಬರೀತಿರಲ್ಲ, ಸೊ ಎಲ್ಲರಿಗೂ ಮೊದಲಿಗೆ ಆಲ್ ದ ಬೆಸ್ಟ್. ಸೊ ನಿಮ್ಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಐತಿ, ನೀವು ರಾತ್ರಿ ರಿವಿಷನ್ ಮಾಡ್ಕೊಂಡು ಹೋಗಿ, ನಾಳೆ ಎಕ್ಸಾಮ್ ಇರೋಲ್ಲ. ಸೊ ಏನೇನಪ್ಪ ಅಂತಂದ್ರೆ ಮೊದಲಿಗೆ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ನೀವು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಜಲ್ದಿ ಹೋಗ್ರಿ. ಅದ್ರ ಜೊತೆಗೆ ಏನೇನು ಹೋಗ್ಬೇಕಂದ್ರೆ ಅಡ್ಮಿಟ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ID ಪ್ರೂಫ್. ಸೊ ID ಪ್ರೂಫ್ ಸಾಧ್ಯವಾದಷ್ಟು ಲೇಟೆಸ್ಟ್ ಹೋಗ್ರಿ. ನಿಮ್ದು ಯಾವ್ದಾದ್ರು ಲೇಟೆಸ್ಟ್ ಫೋಟೋ ಇದ್ದಿದ್ದ, ಮತ್ತು ನಿಮ್ದು ಏನಾರ ID ಪ್ರೂಫ್ ಮೇಲೆ ಮತ್ತು ಅಡ್ಮಿಟ್ ಕಾರ್ಡ್ ಮೇಲೆ ಹೆಸರು ಚೇಂಜ್ ಇತ್ತಂದ್ರೆ, ಸೊ ಅದಕ್ಕೆ ಯಾವ್ದು ಸೇಮ್ ಇರುತ್ತಲ್ಲ, ಸೊ ID ಪ್ರೂಫ್ ಹೋಗ್ರಿ. 2 ID ಪ್ರೂಫ್ ಕೂಡ ನೀವು ಒಯ್ಬೋದು. ಮತ್ತು ನೀವು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇತ್ತು, ಅವನ್ನ ಇಂಪಾರ್ಟೆಂಟ್ ಪಕ್ಕ ಅದ್ರ ಮೇಲೆ ಕ್ವಶನ್ ಬರ್ತಾವ, ಓದ್ಕೊಂಡವ್ರಿ. ಏನಂದ್ರೆ ಎಕನಾಮಿ ಒಳಗೆ ನಿಮ್ಗೆ, ಸೊ ಎಕನಾಮಿ ಒಳಗೆ 5 year ಪ್ಲಾನ್ಸ್ ಮತ್ತು LPG ರಿಫಾರ್ಮ್ಸ್ ಭಾಳ ಇಂಪಾರ್ಟೆಂಟ್. ಇದ್ರ ಮೇಲೆ ಪಕ್ಕ ಕ್ವಶನ್ ಬರ್ತಾವ, ಒಂದು 2 ಶಿಫ್ಟ್ನಾಗ ಪಕ್ಕ ಬರ್ತಾವ. ಸೊ ಓದ್ಕೊಂಡವ್ರಿ. ಇದನ್ನ ಬಿಟ್ಟರೆ ನಿಮಗೆ ಪಾಲಿಟಿ ಒಳಗೆ, ಸೊ ಪಾಲಿಟಿ ಒಳಗೆ ಎಲ್ಲಕ್ಕಿಂತ ಫಸ್ಟ್ ನೀವೇನು ಓದ್ರಿ ಅಂತಂದ್ರೆ, ಸೊ ಪಾಲಿಟಿದಾಗ ಕಂಪಲ್ಸರಿ DPSP ಓದ್ಕೊರಿ, ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್, ಆಮೇಲೆ ಫಂಡಮೆಂಟಲ್ ರೈಟ್ಸ್. ಇದಾದ್ಮೇಲೆ ಪಾರ್ಟ್ 5ದಾಗ, ಸೊ ಪಾರ್ಟ್ 5 ಆ ಸಂವಿಧಾನದ 5ನೇ ಭಾಗ ಇರುವ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅವ, ಅವ್ನು ಓದ್ಕೋರಿ. ಅದ್ರ ಜೊತೆ ಅಮೆಂಡ್ಮೆಂಟ್ ಓದ್ಕೋರಿ. ಸೊ ಅಮೆಂಡ್ಮೆಂಟ್ಸ್ ಇದ್ರ ಮೇಲೆ ಪಕ್ಕ ನಿಮ್ಗೆ ಕ್ವಶನ್ ಕೇಳ್ತಾರ. ಸೊ ಅದ್ರ ಬಿಟ್ಟರೆ ನಿಮಗೆ ಮತ್ತೆ ಯಾವ ಕ್ವಶನ್ ಬರ್ತಾವಪ್ಪ ಅಂತಂದ್ರೆ, ಹಿಸ್ಟ್ರಿ ಒಳಗೆ ನಿಮಗೆ ಹಿಸ್ಟ್ರಿ ಒಳಗೆ ಭಾಳ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳ್ರಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ನಾಗರಿಕತೆ ಏನೈತಲ್ಲ, ಸೊ ಸಿಂಧು ನಾಗರಿಕತೆ ಭಾಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಪಕ್ಕ ಕ್ವಶನ್ ಬರ್ತಾವ, ಪ್ರತಿ ಶಿಫ್ಟಿಗೆ ಬರ್ತಾವ ಅನ್ಕೋತೀನಿ ಕ್ವಶನ್, ಪಕ್ಕ ಬರ್ತಾವ, ಓದ್ಕೋರಿ. ಇದ್ರ ಜೊತೆಗೆ ಮೌರ್ಯ ಎಂಪೈರ್, ಅದ್ರ ಮೇಲೆ ಗುಪ್ತಾ ಎಂಪೈರ್, ಸೊ ಇದ್ರ ಮೇಲೆ ನಿಮಗೆ ಪಕ್ಕ ಕ್ವಶನ್ಸ್ ಬರ್ತಾವ. ಅದ್ರ ಜೊತೆಗೆ ಇನ್ನು ಮಿಡಿವಲ್ ಒಳಗೆ, ಮಿಡಿವಲ್ ಇಂಡಿಯಾ, ಸೊ ಇದು ಆನ್ಸರ್ ಇಷ್ಟ ಐತಲ್ಲ. ಸೊ ಮಿಡಿವಲ್ ಇಷ್ಟ ಏನು, ಮಿಡಿವಲ್ ಇಂಡಿಯಾದಾಗ ಡೆಲ್ಲಿ ಸುಲ್ತಾನ್ರು ಭಾಳ ಇಂಪಾರ್ಟೆಂಟ್. ಸೊ ಡೆಲ್ಲಿ ಸುಲ್ತಾನ ಭಾಳ ಇಂಪಾರ್ಟೆಂಟ್, ಪಕ್ಕ ಕ್ವಶನ್ಸ್ ಬರ್ತಾವ, ಪಕ್ಕ ಓದ್ಕೊಂಡು ಹೋಗ್ರಿ. ಅದನ್ನ ಬಿಟ್ಟು ನೋಡ್ರಿ, ನಾ ಮಾಡರ್ನ್ ಇಂಡಿಯಾದಾಗ ನೋಡ್ರ, ಸೊ ಮಾಡರ್ನ್ ಇಂಡಿಯಾದಾಗ 1858 ರೆವಲ್ಯೂಷನ್ ಇತ್ತಲ್ಲ, ಸೊ ಇದ್ರ ಬಗ್ಗೆ ಕಾಂಗ್ರೆಸ್ ಸೆಷನ್ಸ್ಗಳ ಬಗ್ಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವ, ಓದ್ಕೊಂಡವ್ರಿ. ಇದ್ರ ಜೊತೆ ಕರೆಂಟ್ ಅಫೇರ್ಸ್ ನೀವು ಓದಿರ್ತೀರಿ. ಸೊ ಸೈನ್ಸ್ ಅಂತೂ ಆಲ್ಮೋಸ್ಟ್ ನೀವು ಎಲ್ಲ ಓದಿರ್ತೀರಿ, ಏನು ಬೇಕಾಗಿದ್ದು ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾರೆ. ನಮ್ಮ ಮ್ಯಾಥ್ಸ್ ರೀಸನಿಂಗ್ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿರ್ತೀರಿ ಅನ್ಕೋತೀನಿ. ಲಾಸ್ಟ್ ನಾಳೆ ಎಕ್ಸಾಮ್ ಐತೆ ಅಂದ್ರೆ, ನಾಳಿಂದ ಎಕ್ಸಾಮ್ ಇದ್ರೆ ಇವತ್ತು ಜಾಸ್ತಿ ಸ್ಟ್ರೆಂತ್ ಒಳಗೆ ಕೊಡ್ರಿ, ಆರಾಮ್ ಓದ್ರಿ, ಚಿಲ್ ಆಗಿ ಓದ್ರಿ. ನಾಡ್ದು ಈ ಥರ ನಾಡೋದ್ರಿ. ಮತ್ತು ನಾಳಿಂದ ನಿಮಗೆ ಡೈಲಿ ಏನು ಕ್ವಶನ್ ಬರ್ತಾವಲ್ಲ ಎಕ್ಸಾಮ್ದಾಗ, ಆ ಕ್ವಶನ್ ಬಗ್ಗೆ ನಾನು ನಿಮಗೆ ಡೈಲಿ ಹೇಳ್ತೀನಿ, ಯಾವ ಕ್ವಶನ್ ಬರತ್ತಂತೇಳಿ. ಆರಾಮಾಗಿ ಓದ್ರಿ, ಚಿಲ್ ಆಗಿ ಓದ್ರಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಸಿಗೋಣ ಅಂತ.